ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಶುಕ್ರವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ಫ್ರೆಂಡ್. ಇವತ್ತು ಕೂಡ ಬೇಗ ಎದ್ದು, ಬೇಗ ಅಂದರೆ ತುಂಬ ಬೇಗ ಏನೂ ಇಲ್ಲ, 7 ಗಂಟೆಗೆ ಎದ್ದೇಳ್ತಿದ್ದಾಗೆ ಮನೆ ಕಸ ಹುಡಿಸ್ಕೊಂಡು ಮನೆ ಕೂಡ ಬರೆಸಿ ಗ್ಲೀಸರ್ ಕೂಡ ಆನ್ ಮಾಡಿದ್ದೆ. ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಬಂದು ಇವ್ ನಮ್ಮ ಪಾಪು ಕೂಡ ಲೇಟಾಗಿ ಎದ್ದ. ಹಾಗಾಗಿ ಅದು ಮಂಚದೆಲ್ಲ ಬೆಡ್ಶೀಟ್ಸ್ ಎಲ್ಲ ನೀಟಾಗಿ ಒದ್ರೆ ಆಸ್ತಾ ಐತೆ. ಅದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಅವ್ನು ತರಲೆ ತಾಪತ್ರನ ಇತ್ತೀಚೆಗಂತೂ ಅವನು ಎಷ್ಟು ತರಲೆ ಆಗಿದ್ದಾನಂದ್ರೆ ಯಪ್ಪ, ನನಗೆ ಬೇಜಾರಾಗುತ್ತೆ. ನನಗೆ ಇಷ್ಟೊಂದು ಸ್ವಲ್ಪ ಹಿಂಗೆ ಅನಿಸುತ್ತೆ, ಇನ್ನೇನಾದ್ರೂ ಬೇರೆಯವ್ರ ಹತ್ರ ಬಿಟ್ಟು ಹೋದಾಗ ಹೆಂಗೆ ಮಾಡೋದಪ್ಪ ಅಂತೇಳಿ ಬರೀ ಹಠ ಮಾಡ್ತಾನೆ. ಬರೀ ನೋಡಿ, ಈಗಾಗಲೇ ಬಿಸ್ಕೆಟ್ ನಾನು ಅವ್ನು ಎದ್ದು ಬಂದು ಸ್ನಾನ ಮುಗಿಸ್ಕೊಬಂದ ಅದಕ್ಕೂ ಮುಂಚೆನೆ ಬಿಸ್ಕೆಟ್ ಕೊಡುವಂತ ಹಠ ಮಾಡ್ತಿದ್ದ. ಸ್ನಾನ ಮಾಡ್ಕೊಬಂದಾದ್ಮೇಲೆ ಕೊಟ್ಟಿದ್ದೀನಿ, 4 ದಿನ ಆಲ್ರೆಡಿ, ಇನ್ನೂ 1-2 ಪೀಸ್ ಕೊಡುವಂತ ಹಠ ಮಾಡ್ತಿದ್ದಾನೆ. ಕೊನೆಗೆ ನಾನೇನು ಕಮ್ಮಿನ, ನಾನು ಕೊಡಲೇ ಇಲ್ಲ ಬಿಡಿ, ಕೊಡ್ಲಿಲ್ಲ, ಹೆಂಗಾದ್ರೂ ನೀನು ನೋಡಂದೆ. ಆಮೇಲೆ ಅವನೇ ಸಮಾಧಾನ ಮಾಡ್ಕೊಂಡ. ಪೂಜೆಗೆ ಅಂತೇಳಿ ದೇವ್ರ ಮನೆಯೆಲ್ಲ ಗುಡಿಸ್ಕೊಂಡು ನೀಟಾಗಿ ಒರೆಸ್ಕೋತಾ ಇದೆ. ಅಲ್ಲೋ ಬಿಟ್ಟಿಲ್ಲ ನಮ್ಮ ಹುಡುಗ. ನೀವು ನೋಡಿ ವಿಡಿಯೋ ಪೂರ್ತಿ ನಮ್ಮ ತುಂಟಾಟಗಳು ಎಷ್ಟಿರುತ್ತೆ ಅಂತೇಳಿ. ನನಗೆ ಅವಾಗ ಮಾಡಬೇಕಾದ್ರೆ ನನ್ನ ಜೊತೆ ಬೆಳಿಗ್ಗೆ ಎಲ್ಲ ಕಳೆದಾಗ ಅವಾಗ ಸಿಟ್ಟು ಬರ್ತಿರುತ್ತೆ. ಇವತ್ತು ನಾನು ವಿಡಿಯೋ ಮಾಡಿ ಎಡಿಟ್ ಮಾಡೋಣ ಅಂತೇಳಿ ಕುತ್ಕೊಂಡು ನೋಡ್ಬೇಕಾದ್ರೆ ಹೆಂಗ್ ನಗು ಬರ್ತಿತ್ತು ಅಂದ್ರೆ ಸಿಕ್ಕಾಬಟ್ಟೆ ನಗು ಬರ್ತಿತ್ತು. ಅಷ್ಟು ತುಂಟಾಟ ಅಂತ ಅನ್ನಿಸ್ತಾ ಇತ್ತು. ತಿಂಡಿಗೆ ಅಂತ ಹೇಳ್ಬಿಟ್ಟು ಇವತ್ತು ರಾತ್ರಿ ಸ್ವಲ್ಪ ಅನ್ನ ಇತ್ತು, ಅದ್ರ ಜೊತೆಗೆ ರಾತ್ರಿನೇ ಒಂದು ಅರ್ಧ ಪಾವ್ ಅಕ್ಕಿ ನೆನೆಸಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಅದು ನೆನೆಸಿರೋ ಅಕ್ಕಿ ಮತ್ತೆ ಅನ್ನ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರುಬ್ಬಿಟ್ಕೊಂಡಿದ್ದೆ. ಸುಮಾರು ತರಿಯಾಗಾದ್ರೂ ಓಕೆ, ನೈಸಾಗಾದ್ರೂ ಓಕೆ, ಬಟ್ ನಾನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೆ. ಅದನ್ನ ರುಬ್ಬಿಟ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೋತಾ ಇದ್ದೆ. ಅದಾದ ನಂತರ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ನಲ್ವಾ, ಒಂದು ಸ್ಟೋರಿಯನ್ನ ಹೇಳ್ಬೇಕು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಪ್ಪಾ ಅದು ಅಂತಂದ್ರೆ, ಒಂದು ಮನೇಲಿ ಗಂಡ ಹೆಂಡತಿ ಮಗು ಇರ್ತಾರೆ. ಗಂಡ ತುಂಬಾ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಡಾಕ್ಟರೇಟ್ ಲೆವೆಲ್ ವರ್ಗೂ ಕೂಡ ಓದ್ಕೊಂಡಿರ್ತಾರೆ. ಹೆಂಡತಿ ಬಂದು ಏನು ಓದಿರೋದಿಲ್ಲ, ಅಷ್ಟಕ್ಕಷ್ಟೇನೆ, ಏನು ಅಷ್ಟು ಓದಿನ ಬಗ್ಗೆ ತಿಳುವಳಿಕೆ ಇರೋದಿಲ್ಲ. ಅವ್ರಿಗೊಂದು ಮಗು ಇರುತ್ತೆ. ಒಂದ್ಸರಿ ಅವರು ಕೆಲಸದಿಂದ ಬರ್ತಾರೆ, ಅಷ್ಟೊತ್ತಿಗೆ ಅಲ್ಲಿ ಪಾಪು ತುಂಬಾ ಹುಷಾರಿರೋದಿಲ್ಲ. ಅವ್ರ ಯಜಮಾನ್ರು ಏನಿರ್ತಾರೆ ಅವರೆಲ್ಲ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಒಂದು ಔಷಧಿ ಕೂಡ ಕೊಡ್ತಾರೆ. 4 ಬಾಟ್ಲುಗಳಿರ್ತಾವಲ್ವಾ, ಔಷಧಿ ಡಬ್ಬಗಳು, ಅದ್ರ ಮಧ್ಯದಲ್ಲಿ ಇವರು ಏನ್ ಮಾಡ್ತಾರೆ, ಇದನ್ನು ಅಲ್ಲೇ ಇಟ್ಬಿಟ್ಟು ಇದು ಹಾಕಮ್ಮ ಅಂತೇಳಿ ಅವ್ರ ಪಡಿಗೆ ಅವ್ರು ಹಿಂದಿನಂತೆ ಕೆಲ್ಸಕ್ಕೆ ಹೊರಡ್ತಾರೆ. ಇವ್ರು ಇದ್ದವ್ರು ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ಯಾವ್ದನ್ನ ಹಾಕ್ಬೇಕು ಏನ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು, ಹಾಕ್ಬೇಕಲ್ವಾ ಇದನ್ನ ಅಂತ ಹೇಳ್ಬಿಟ್ಟು ಆ ಮಗು ಶಿರಪ್ ಎತ್ಕೊಂಡು ಹಾಕ್ತಾರೆ. ನೋಡಿದ್ರೆ ಸ್ವಲ್ಪ ಹೊತ್ತು ನೋಡಿದ್ರೆ ಪಾಪು ಅನ್ಕಾನ್ಶಿಯಸ್ ಆಗುತ್ತೆ. ಅವಾಗ ಅವ್ರ ಯಜಮಾನ್ರು ಬಂದು, ಓ ಏನಪ್ಪಾ ಇದು ಅಂತೇಳಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ನೋಡಿದ್ರೆ ಪಾಪು ಇಸ್ ನೋ ಮೋರ್, ಮಗು ತೀರೋಗ್ಬಿಟ್ಟಿರತ್ತೆ. ಅದನ್ನ ನೋಡಿ ಓ ಏನ್ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಅವರು ಹೆಂಡತಿ ಅಂತೂ ತುಂಬಾ ಗಾಬರಿ ಆಗ್ತಾರೆ, ಏನ್ ಹಿಂಗಾಯ್ತು ಅಂತ. ಆದ್ರೆ ಅವ್ರ ಯಜಮಾನ್ರು ಅವ್ರ ಹೆಂಡತಿಗೆ ಒಂದು ಬೈಗ್ಳ ಕೂಡ ಬೈಯಲ್ಲ. ಯಾಕಂದ್ರೆ ಮಗು ಅಂತೂ ಮಗು ಹೋಗ್ಬಿಟ್ಟಿದೆ, ಈಗಿರೋ ನನ್ನ ಹೆಂಡತಿನೂ ಕೂಡ ನಾನು ಕಳ್ಕೊಳ್ಳೋದಿಕ್ಕೆ ಸಿದ್ಧ ಇಲ್ಲ. ಯಾಕಂದ್ರೆ ಅವಳು 9 ತಿಂಗಳು ಎತ್ತು ಹೊತ್ತಿರ್ತಾಳೆ, ನನಗಿಂತ ದುಃಖ ಅವಳಿಗೆ ಇನ್ನೂ ಜಾಸ್ತಿ ಇರುತ್ತೆ. ನಾನೊಬ್ಬನಿಗೆ ದುಃಖ, ಅವಳಿಗೆ ದುಃಖ ಇಲ್ಲ. ಅವಳೆಲ್ಲ ಪರ್ಪಸ್ಫುಲಿ ಮಾಡಿದಳ, ಬೇಕು ಅಂತ ಏನಾದ್ರು ಮಾಡಿದಳ ಅಂತ ಅವರು ಏನೋ ಯೋಚನೆ ಮಾಡ್ತಾರೆ. ಇಲ್ಲ ಅಲ್ವಾ, ಏನೋ ಅಚಾನಕ್ ಆಗಿ ಮಾಡಿರೋಂಥದ್ದು. ನಾನೇನಾದ್ರೂ ಅವಳು ನನಗೆ ಗೊತ್ತು, ಅವಳಿಗೆ ತಿಳುವಳಿಕೆ ಇಲ್ಲ, ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಅವಳಿಗೆ ನಾನು ಪರ್ಟಿಕ್ಯುಲರ್ ಆಗಿ ಇದನ್ನೇ ಹಾಕ್ಬೇಕು ಅಂತ ಸಪ್ರೇಟ್ ಇಟ್ಟು ಹೋಗ್ಬೇಕು. ನಾನಲ್ಲಿ ಬೇರೆ ಡಬ್ಬಗಳ ಜೊತೆಗೆ ಇಟ್ಟಿದ್ದೀನಿ, ಜೊತೆಗೆ ಅವಳು ಪರ್ಟಿಕ್ಯುಲರ್ ಆಗಿ ತೋರಿಸಿಲ್ಲ, ಜಸ್ಟ್ ಅವಳಿಗೊಂದು ಮಾತು ಇನ್ಫಾರ್ಮ್ ಮಾಡೋಗಿದ್ದೀನಿ. ಆದ್ರೆ ಅವಳಿಗೆ ಅಷ್ಟು ತಿಳುವಳಿಕೆ ಅವಳಿಗಿಲ್ಲ ಅಂತ ನನಗೆ ಗೊತ್ತಿದ್ದು ನಾನು ಅದ್ರೊಳಗಡೆ ಇಟ್ಟೋಗಿದ್ದೀನಿ. ಅಂದ್ರೆ ಫಸ್ಟ್ ಆಫ್ ಆಲ್ ತಪ್ಪು ನಂದಿರುತ್ತೆ. ನನ್ನ ತಪ್ಪಿಟ್ಕೊಂಡು ನಾನು ಅವಳನ್ನ ಬ್ಲೇಮ್ ಮಾಡೋದು, ಅವಳ ಮೇಲೆ ಬೈಯೋದ್ರಿಂದ ಯಾವುದೇ ರೀತಿ ಅರ್ಥ ಇಲ್ಲ. ನಾನು ನನ್ನ ಬುದ್ಧಿವಂತ ಆಗಿ, ನಾನು ಎಜುಕೇಟೆಡ್ ಆಗಿ ನಾನು ಕರೆಕ್ಟಾಗಿ ಮಾಡಿದ್ರೆ ಅವಳು ಯಾಕೆ ಆ ಥರ ಮಾಡ್ತಿದ್ಲು? ಹಂಗಾಗಿ ಬೇಡ, ಆಯ್ತು ಆಗಿದ್ದಾಯ್ತು ಅಂತೇಳಿ ಹೆಂಡತಿಯನ್ನ ಅವನು ಅರ್ಥ ಮಾಡ್ಕೊಂತಾನಲ್ಲಿ. ಸೊ ಹೆಂಡತಿಗೆ ಏನನ್ನು ಕೂಡ ಬೈಯೋದಿಕ್ ಹೋಗೋದಿಲ್ಲ. ಇದು ಚಿಕ್ಕ ಈ ಒಂದು ಕಥೆನಲ್ಲಿ ಏನ್ ಹೇಳ್ಬೋದು ಅಂದ್ರೆ ಫ್ರೆಂಡ್ಸ್, ಎಷ್ಟೊಂದ್ ಜನ ಮನೆಗಳಲ್ಲಿ ಹಾಕ್ತಾನೆ ಇರುತ್ತೆ, ಅವ್ರದೇ ತಪ್ಪಿರುತ್ತೆ, ಹೆಂಡತಿರ ಮೇಲೆ ಗೂಬೆ ಕೂರಿಸ್ತಿರ್ತಾರೆ, ಅವ್ರಿಗೆ ಬೈತಿರ್ತಾರೆ, ಅಯ್ಯೋ ನೀ ಹಾಗೆ ಮಾಡ್ದೆ, ಅಯ್ಯೋ ನಾವ್ ಹೆಂಗೋ ಮಾಡ್ಕೋತೀವಪ್ಪ ಗಂಡಸರು, ನಾವು ಹೊರಗಡೆಯಿಂದ ದುಡಿಯೋರು, ಅದು ಇದು. ಇದೇ ತರ ಎಷ್ಟೋ ಮನೆಗಳಲ್ಲಿ ಗಂಡ ಹೆಂಡತಿ ಜೊತೆ ಗಲಭೆಗಳು, ಈ ತರ ಕ್ಲಾಶಸ್ಗಳು, ಜಗಳಗಳು ಆಗ್ತಾನೆ ಇರುತ್ತೆ ಫ್ರೆಂಡ್ಸ್. ನಿಜಾನೇ ಅಲ್ವಾ? ಯಾಕಂಗ್ ಮಾಡ್ಬೇಕು? ಅದೇ ಈ ಒಂದು ಸ್ಟೋರಿನಲ್ಲಿ ನೋಡಿ, ಗಂಡ ಹೆಂಡತಿನ ಅರ್ಥ ಮಾಡ್ಕೊಳ್ಳೋ ತರ ಎಲ್ಲಾ ಜೀವನದಲ್ಲೂ ಇದು ಬಿಟ್ರೆ ಸಂಸಾರ ಎಷ್ಟು ಚೆನ್ನಾಗಿರುತ್ತಲ್ವಾ. ಯಾರನ್ನ ಯಾರು ದೂಷಿಸೋದಿಲ್ಲ. ಯಾಕಂದ್ರೆ ಗಂಡ ಹೆಂಡತಿಗೋಸ್ಕರನೇ ಬದುಕೋದು, ಹೆಂಡತಿ ಗಂಡ ಮಕ್ಳಿಗೋಸ್ಕರ ಬದುಕೋದು, ಗಂಡ ಕೂಡ ಮಾಡೋದು ದುಡಿಯೋದಿಲ್ಲ ಹೆಂಡತಿ ಮಕ್ಳಿಗೋಸ್ಕರ. ಇಲ್ಲಿ ಅಲ್ಲೇನಂತಂದ್ರೆ ಅವಾಗ ಹೇಳೋದೇನ್ ಗೊತ್ತಾ, ಈ ತರ ಎಲ್ಲ ಆದಾಗ ಹೆಂಡತಿನೇ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ. ಹೆಂಡತಿನೇ ಏನಾಗ್ಬಿಡುತ್ತೆ, ಗಂಡಂಗ್ ಸೋತ್ಬಿಟ್ರೆ ಏನಾಗುತ್ತೆ, ಈ ತರ ಮಾತುಗಳು ಬರುತ್ತೆ ಎಲ್ಲರೂ ಸಂಸಾರದಲ್ಲಿ. ಈವನ್ ಸಮಾಜ ಕೂಡ ಹೇಳೋದು ಹಾಗೆ ಅಲ್ವಾ, ಹೆಂಡತಿನೇ ಸೋಲ್ಬೇಕು, ಹೆಂಡತಿನೇ ಅಡ್ಜಸ್ಟ್ ಮಾಡ್ಕೋಬೇಕು, ಏನಾಗತ್ತೆ ಹಾಗೆ ಹೀಗೆ, ಅಯ್ಯೋ ಹಿಂಗಲ್ವಾ ಅಬ್ಬೊಬ್ಬ ಸಲಹೆಗಳು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಬಿಟ್ಟು ಉಪದೇಶ
ವಿದೇಶಗಳು ಸಾವಿರಾರು ಸುರಿಮಳೆನೆ ಸುರಿದ್ಬಿಡುತ್ತೆ. ಇವತ್ತಿನ ದಿನ ಹೆಣ್ಮಕ್ಳುಗಳು ಎಲ್ಲಾ ರೀತಿನಲ್ಲೂ ಸ್ಟ್ರಾಂಗ್ ಆಗಿದ್ದಾರೆ. ಗಂಡಿಗೆ ಸರಿ ಸಮಾನವಾಗಿ ಪ್ರತಿ ಒಂದು ಕ್ಷೇತ್ರದಲ್ಲೂ ಪ್ರತಿ ಒಂದು ವಿಷಯದಲ್ಲೂ ಕೂಡ ಸಮನಾಗಿದ್ರು ಕೂಡ ಹೆಣ್ಮಕ್ಳನ್ನ ದೂಷಿಸೋದು, ಹೆಣ್ಮಕ್ಳಿಗೇನೆ ಏನು ಅವ್ರಿಗೆ ಸರಿ ಸಮಾನ ಕೊಡ್ತಿಲ್ಲ. ಆದ್ರೆ ಹೆಣ್ಮಕ್ಳು ಮಾತ್ರ ನಾವ್ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅಂತಾನೆ ಮಾಡ್ಕೊಂಡು ಹೋಗ್ತಿದ್ರೆ. ಆದ್ರೆ ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ಹೆಣ್ಮಕ್ಳನ್ನೇ ದೂಷಿಸ್ತಾರೆ, ಹೆಣ್ಮಕ್ಳಿಗೇನೆ ಬೆಲೆನೂ ಕಡಿಮೆನೇ ಇರುತ್ತೆ. ಬೆಳಿಗ್ಗೆ ಪೂಜೆಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೆ. ಪೂಜೆ ಮುಗಿಸ್ಕೊಂಡು ತಿಂಡಿಗೆ ಅಂತ ಹೇಳ್ಬಿಟ್ಟು ದೋಸೆ ಮಾಡ್ಕೊಂಡಿದ್ದೆ. ನಾನು ಅವಾಗ ಲಾಸ್ಟ್ ಯಾವುದೋ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ, ಇನ್ಸ್ಟೆಂಟ್ ದೋಸೆ ಮಾಡ್ಕೊಳ್ಳೋದು ಅಂತೇಳಿ. ದೋಸೆ ಮತ್ತು ರಾತ್ರಿದೆ ಸ್ವಲ್ಪ ಟೊಮೆಟೊ ಹೊತ್ತು ಅದನ್ನೇ ಬಿಸಿ ಮಾಡಿಕೊಂಡು ದೋಸೆ ಹಾಕ್ಕೊಂಡು ದೋಸೆ ಮಾತ್ರ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನಾನು ಅಕ್ಕಿ ರೊಟ್ಟಿ ಥರ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ, ಬಟ್ ಆ ಥರ ಏನೂ ಆಗಲಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ಅದು ಕೂಡ ಅವ್ನು ಸಚ್ಚಗೂ ಕೂಡ ದೋಸೆ ತಿನ್ನಿಸ್ಕೊಂಡು ನಾನು ಕೂಡ ತಿಂಡಿ ಮುಗಿಸ್ಕೊಂಡು ಇಬ್ಬರು ರೆಡಿಯಾಗಿ. ಆದರೆ ಇವತ್ತಷ್ಟು ಬೇಗ ಇದ್ದರೂ ಕೂಡ ಕೆಲಸ ಅಂತೂ ಲೇಟೇ ಆಗಿಬಿಡ್ತು. 10 ಗಂಟೆ 10 ಕಾಲ ಆಯಿತು ಅವನು ಅಂಗನವಾಡಿ ಬೇಡ ಅಷ್ಟೊತ್ತಿಗೆ. ಅವನು ಕೂಡ ಅಂಗನವಾಡಿಗೆ ಬಿಟ್ಟು ನನ್ನ ಕೆಲಸದ ಕಡೆ ನಾನು ಕೂಡ ಸಾಕ್ತಾ ಇದ್ದೆ ಫ್ರೆಂಡ್ಸ್. ಹೀಗೆ ಕಂಟಿನ್ಯೂ ಆಗಿರುತ್ತೆ. ರಾತ್ರಿ ಊಟಕ್ಕೂ ಕೂಡ ಇವತ್ತು ನಾನು ಉಪ್ಸಾರು ಮುದ್ದೆ ಅಂದರೆ ಮೊಳಕೆ ಕಾಳು ಹಾಕಿ ಉಪ್ಸಾರು ಮಾಡಿಕೊಂಡು ಪಲ್ಯ ಮಾಡಿ ಮುದ್ದೆ ಮಾಡ್ಕೋತಾ ಇದ್ದೆ. ಮೊಳಕೆ ಕಾಳು ಹಾಕಿ ಉಪ್ಸಾರು ಮಾಡ್ಕೊಳ್ಳೋದು ನನಗೆ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ ಕೂಡ. ಮತ್ತು ಏನಪ್ಪ ಅಂತಂದರೆ ನನಗೆ ಎಷ್ಟು ಬೇಕು ಉಪ್ಸಾರಿಗೆ ನೀರು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳು ಎಷ್ಟು ಬೇಕಷ್ಟು ಹಾಕಿ ಖಾರದ ನೀರು ಉಪ್ಸಾರು ಕಾರಣ ಅದಕ್ಕೆ ಅಂತಾನೆ ಫ್ರೆಶ್ ಆಗಿ ಕರ್ಕೊಂಡು ಮಾಡಿದ್ರು ಚೆನ್ನಾಗಿರುತ್ತೆ. ಆಲ್ರೆಡಿ ಖಾರ ಇದೆಯಪ್ಪ ಅಂತ ಅಂದರೆ ಕಾಳು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿರ್ತೀವಲ್ಲ, ಅದಕ್ಕೆ 1-2 ಸ್ಪೂನು ಉಪ್ಸಾರು ಖಾರ ಹಾಕೊಂಡು ಒಂದು ಕೂಗಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಚೆನ್ನಾಗಿ ಅದು ಬೆಂದೋಗ್ಬಿಡುತ್ತೆ. ಅದು ಕಾಳು ಸಾಫ್ಟಾಗೇ ಇರುತ್ತಲ್ವಾ. ಸೊ ಅದ್ರ ಜೊತೆಗೆ ನಾನು ಅದೇ ಥರ ಮಾಡ್ಕೊಂಡಿದ್ದೆ. ಒಗ್ಗರಣೆಗೆ ಅಂತೇಳಿ ಕಾಳನ್ನ ಪಲ್ಯ ಮಾಡ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಮಾಮೂಲಿ ಈರುಳ್ಳಿ, ಹಸಿರುಮೆಣಸಿನಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ ಹಾಕೊಂಡು ಒಗ್ಗರಣೆಗೂ ಕೂಡ ಮತ್ತೆ ನಾನು ಬಸ್ಕೊಂಡಿದ್ನಲ್ವಾ ಅದನ್ನು ಸೋರು ಹಾಕೊಂಡಿದ್ದೆ. ಆ ಕಾಳನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೆ ಫ್ರೆಂಡ್ಸ್. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಲ್ದಿ ಫುಡ್ಸ್ ತಿನ್ಬೇಕು ಅಂದ್ಬಿಟ್ಟು ಹಿಂಗೆ ಹೊರ್ಕೋತಿದ್ನಲ್ಲ, ಇದ್ರ ಜೊತೆಗೆ ಒಂದು ಮೊಟ್ಟೆ ಕೂಡ ಹೊಡೆದಾಕೋತಿದ್ದೆ. ನನಗೆ ಟೇಸ್ಟ್ ಇಷ್ಟ ಆಗ್ತಿತ್ತು. ನಿಮಗೂ ಬೇಕು ಅಂದ್ರೆ ಹಂಗೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ಇದೇ ಚೆನ್ನಾಗಿರುತ್ತೆ. ಸೊ ರಾತ್ರಿ ಊಟ ಉಪ್ಸಾರು ಜೊತೆಗೆ ಮುದ್ದೆ, ಮೊಳಕೆ ಕಾಳು ಉಪ್ಸಾರು, ಅದ್ರ ಜೊತೆಗೆ ನಾನು ಸ್ವಲ್ಪ ತುಪ್ಪ ಹಾಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಪುಟ್ಟಂಗಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಂಪಣ ಇತ್ತು ಬೆಳಿಗ್ಗೆದೇನೆ, ಅವ್ನಿಗೆ ಅದರಲ್ಲೇ ಒಂದು ದೋಸೆ ಹಾಕ್ಕೊಟ್ಟಿದ್ದೆ. ನಾನು ಕೂಡ 1-2-3 ತುತ್ತು ಕಾಳು ತಿನ್ನಿಸಿ 1-2 ತುತ್ತು ಮುದ್ದೆ ತಿನ್ನಿಸ್ದೆ. ಸಾಕಾಯ್ತು ಮಮ್ಮಿ ಅಂತ ಹೇಳ್ದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕತೆ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಅದಕ್ಕೂ ಮುಂಚಿತವಾಗಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.